ಗೈಸ್, ನಮಗೆ ಆಗಿರುವಂತಹ ಮೋಸ ನೀವು ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋವನ್ನ ಮಾಡ್ತಾ ಇರೋದು. ನಿಜ ಹೇಳ್ತೀನಿ ಗೈಸ್, ಇಷ್ಟೊಂದು ಚೀಪ್ ಆಗಿ ಥಿಂಕ್ ಮಾಡ್ತಾರೆ ಅನ್ನೋದು ನಮಗೆ ಮೊನ್ನೆನೆ ಗೊತ್ತಾಗಿದ್ದು. ಸೀರಿಯಸ್ಲಿ ಈ ತರ ಎಲ್ಲ ಮಾತಾಡಿ, ಈ ತರ ಎಲ್ಲ ನಂಬಿಸಿ ಇನ್ನೊಬ್ರಿಗೆ ಅದು ಹೇಗೆ ಜೀವನ ಮಾಡ್ತಾರೆ ಅನ್ನೋದು ನಮಗೆ ಇವಾಗ್ಲೂ ಕೂಡ ಅಷ್ಟರಲ್ಲೂ ಅಷ್ಟು ಚೀಪ್ ಆಗಿ ಮೋಸ ಮಾಡಿ ಇಷ್ಟೊಂದು ಆರಾಮಾಗಿ ಹೇಗಿರ್ತಾರೆ ಅನ್ನೋದು ನಮ್ಗೊಂಚೂರು ಗೊತ್ತಾಗ್ತಾ ಇಲ್ಲ. ದರ್ಪನೇ ದೊಡ್ಡಸ್ತಿಗೆ ಅಲ್ಲ. ಗೈಸ್, ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಯಾರೆಲ್ಲ ಇನ್ನೂ ನಮ್ಮ ಚಿನ್ನು ಮುನ್ನವಾಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವ ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಮೊದಲು ಬಂದು ಸೇರುತ್ತೆ, ನಮಗೂ ಸಪೋರ್ಟ್ ಮಾಡ್ದಂಗೆ ಆಗತ್ತೆ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ವರ್ಲ್ಡ್. ಏನ್ ಗೊತ್ತಾ ಗೈಸ್, ಕೆಲವೊಂದಿಷ್ಟು ಜನ ಇದ್ದಾರೆ, ಎಲ್ರು ಅಂತ ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಜನಗಳು ಮಾತ್ರ. ಆ ಜನರು ಹೆಂಗೆ ಅಂದ್ರೆ ನಮ್ಗೆ ಪರಿಚಯ ಇರೋರಾಗಿರ್ಬಹುದು, ಸ್ನೇಹಿತರಾಗಿರ್ಬಹುದು, ಅಥವಾ ರಿಲೇಷನ್ಸ್ ಆಗಿರ್ಬಹುದು. ಇವರೆಲ್ಲರೂ ಯಾವಾಗಾದ್ರೂ ಭೇಟಿಯಾದಾಗ ಅಥವಾ ಯಾವತ್ತಾದ್ರೂ ಮನೆಗೆ ಬಂದಾಗ, ಅಯ್ಯೋ ಮೊನ್ನೆ ಇನ್ನು ನಿಮ್ ಮನೆಗೆ ಬಂದಿದ್ವಿ, ಬಾಗ್ಲು ಬಡ್ದ್ವಿ ಅಂದ್ರೆ ಅಷ್ಟು ಬಡ್ದ್ವಿ, ಬಡ್ದು ಬಾಗ್ಲು ಸಾಕಾಗಿ ಹೋಗೋಯ್ತು. ಒಬ್ರು ಬಾಗ್ಲು ತೆಗಿಲಿಲ್ಲ, ಓನು ಅಂತ ಅಂದಿಲ್ಲ. ನಮ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಒಂದು ಅರ್ಧ ಗಂಟೆ 1 ಗಂಟೆ ಕಾದು ಹಾಗೆ ಬಾಗ್ಲು ಬಡ್ದು ಸಾಕಾಗಿ ಮನೆಗೆ ವಾಪಸ್ ಬಂದ್ವಿ ಮತ್ತೆ ನಾವು ಅಂತ ಹೇಳೋರು. Why? I don't understand. ನಾವು ಇದನ್ನ ನಿಜ ಅಂತ ಅನ್ಕೊಂಡು ಅವರಿಗೆ ಅಯ್ಯೋ ನಮ್ಗೆ ಕೇಳಿಸಿಲ್ಲ ಅಂತ ಅನ್ಸುತ್ತೆ, ನಾವು ಹಿಂದ್ಗಡೆ ಇದ್ವಿ, ಜಾಸ್ತಿ ಮುಂದ್ಗಡೆ ನಾವು ಡೋರ್ ಓಪನ್ ಮಾಡಲ್ಲ, ಕ್ಲೋಸ್ ಇರುತ್ತಲ್ವಾ, ಸೊ ನೀವು ಹಂಗೆ ಸ್ವಲ್ಪ ಹಿಂದ್ಗಡೆ ಮುಖ ಮಾಡಿ ಕೂಗಿದಿದ್ರೆ ನಾವು ಬರ್ತಾ ಇದ್ವಿ, ಅಯ್ಯೋ ಈ ತರ ಆಗ್ಬಿಡ್ತು ಬಿಡಿ ಅಂತ ಹೇಳಿ ಅವ್ರಿಗೂ ಸಮಾಧಾನ ಮಾಡಿ ನಾವು ಸಮಾಧಾನ ಮಾಡ್ಕೋತಿದ್ವಿ. ಮತ್ತೆ ನಮಗೂ ಫೀಲ್, ಅಯ್ಯೋ ಈ ತರ ಬಂದಿದ್ರಂತೆ, ನಾವು ಡೋರೇ ಓಪನ್ ಮಾಡಿಲ್ಲ, ಹಾಗೆ ಹೋಗ್ಬಿಟ್ಟಿದ್ದಾರೆ ಅಂತ ನಮ್ಗೆ ಪಾಪ ಅಂತ ಹೇಳಿ ಫೀಲ್ ಆಗ್ತಾ ಇತ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಟ್ ಏನ್ ಗೊತ್ತಾ, ಅದು ಸುಳ್ಳು ಗುರು. ಅದು ನಿಜವಾಗ್ಲೂ ಅದೊಂದು ಡೈಲಾಗ್. ಅದು ನಮ್ಗೆ ಮೊನ್ನೆ ಗೊತ್ತಾಯ್ತು ಆಕ್ಚುಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಮ್ಗೆ ಹೆಂಗ್ ಆಗ್ಬಿಡ್ತು ಅಂದ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಮೊನ್ನೆ ನಮ್ಮ ಮನೆಗೆ ಒಂದು ಫ್ಯಾಮಿಲಿ ಬಂದಿತ್ತು. ಆಕ್ಚುಲಿ ಅವಾಗ್ಲೇ ಗೊತ್ತಾಗಿದ್ದು. ಆ ಫ್ಯಾಮಿಲಿ ಬಂದಾಗ ಆಂಟಿ ಸೇಮ್ ಡೈಲಾಗೆ ಹೊಡೆದ್ರು ಆಯ್ತಾ. ಅವ್ರ ಜೊತೆ ಅವ್ರ ಮಕ್ಳು ಬಂದಿದ್ರು ಇಬ್ರು. ಆ ಮಕ್ಳು ಇಂದ ನಮಗೆ ಗೊತ್ತಾಗಿದ್ದು ಇದು ಡೈಲಾಗ್ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತೀನಿ ಗುರು, ಅದು ನಿಜ. ನಾವು ಫೀಲ್ ಮಾಡ್ಕೊಂಡಿದ್ದು ಅಯ್ಯೋ ಪಾಪ ಇಂಥವ್ರೆಲ್ಲ ಬಂದಿದ್ರಂತೆ ಅಂತೇಳಿ. ಬಟ್ ಅದೆಲ್ಲ ಡೈಲಾಗ್ ಅನ್ನೋದು ಮೊನ್ನೆ ಗೊತ್ತಾಯ್ತು ಆ ಹುಡುಗರಿಂದ. ಆ ಮಕ್ಕಳು ಆಂಟಿ ಸೇಮ್ ಡೈಲಾಗ್ ಹೊಡೆದ ತಕ್ಷಣ ಆ ಮಕ್ಕಳು ಅಮ್ಮ ನಾವ್ ಯಾವಾಗ ಬಂದಿದ್ವಿ ಅಂತ ಕೇಳೋಕ್ ಸ್ಟಾರ್ಟ್ ಮಾಡಿದ್ರು. ಅಷ್ಟ್ರಲ್ಲೇ ನಾವು ಟೀ ಮಾಡ್ಕೊಂಡ್ ಬರೋಣ ಅಂತ ಹಿಂಗ್ ಟರ್ನ್ ಆಗ್ತಿದ್ದಂಗೆ ಆಂಟಿ ಆ ಮಕ್ಕಳಿಗೆ ತಿವಿದ್ಬಿಟ್ಟು, ಅಯ್ಯೋ ಇದು ಡೈಲಾಗು, ಸುಮ್ನೆ ಹಂಗೆ ಒಂದ್ ಸುಳ್ಳು ಬಿಟ್ಟೆ, ಇವ್ರ ಮನೆಗೆ ಬರೋರು ಹೋಗೋರು ಎಲ್ಲ ಅದೇ ತರನೇ ಅದೇ ಒಂದ್ ಡೈಲಾಗು ಹೇಳ್ಬಿಡ್ತಾರೆ, ಸೊ ಅವಾಗ ಎಲ್ರು ಕೇಳ್ತಾರಂತೆ, ಹಾಗಾಗಿ ನಾನು ಹಂಗೆ ಒಂದ್ ಸುಳ್ಳು ಬಿಟ್ಟೆ ಅಂತ ಹೇಳಿದ್ರು. ನಿಜವಾಗ್ಲೂ ಗುರು ಅದನ್ನ ಕೇಳ್ಬಿಟ್ಟು ಅಬ್ಬಾ ಎಂತೆಂತ ಜನ ರೀ, ಅಪ್ಪ ಗ್ರೇಟ್ ಅಂತ ಅನ್ಸ್ಬಿಡ್ತು. ಏನ್ ಮಾಡಕ್ ಆಗತ್ತೆ. ಆಕ್ಚುಲಿ ಅದೆಲ್ಲ ಮಜಾ ಇರೋದು. ಆಕ್ಚುಲಿ ಆ ಡೈಲಾಗಿಗೆ ನಮ್ಮಮ್ಮ ಒಂದ್ ಟಾಂಗ್ ಕೊಟ್ರು. ಏನ್ ಗೊತ್ತಾ, ನಮ್ಮಮ್ಮ ಟೀ ತಗೊಬಂದ್ ಕೊಟ್ಟು, ಹೌದಾ ಯಾವಾಗ ಬಂದಿದ್ರಿ ಏನು ಅಂತ ಎಲ್ಲ ಕೇಳಿದ್ರು. ಆ ಆಂಟಿನೂ ಅಷ್ಟೇ ಕ್ಷಣದಲ್ಲೇ ಸುಳ್ಳು ಹೇಳ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದೆಲ್ಲ ಕೇಳ್ಬಿಟ್ಟು ನಮ್ಮಮ್ಮ ಅಲ್ಲೊಂದು ದೊಡ್ಡ ಬೋರ್ಡ್ ಹಾಕಿದೀವಿ, ಡೋರ್ಗೆನೆ ನೋಡ್ಲಿಲ್ವಾ ನೀವು ಅಂತ ಕೇಳ್ತು. ಆಂಟಿ ಹೌದಾ ಬೋರ್ಡ್ ಹಾಕಿದ್ದೀರಾ, ಇಲ್ಲ ನಮಗ್ ಕಾಣ್ಲಿಲ್ಲ, ಏನಂತ ಹಾಕಿರ ಬೋರ್ಡು ಅಂತ ಅವ ಆಂಟಿ ಕೇಳ್ತು. ಆಂಟಿ ಕೇಳಿದ ತಕ್ಷಣ ನಮ್ಮಮ್ಮ ಎಂತ ಡೈಲಾಗ್ ಹೊಡೆದ್ರು ಅಂದ್ರೆ ಸಿಕ್ಕಾಪಟ್ಟೆ ಮೊದ್ಲೇ ಬೇಜಾರಾಗಿತ್ತಾ. ಸೊ ನಮ್ಮಮ್ಮ ಹೊಡೆದ್ರು ಅಪ್ರೂಪಕ್ಕೆ ನಮಗೂ ತುಂಬಾ ಮನಸ್ಸಿಗೆ ಖುಷಿ ಕೊಡ್ತು. ಡೈಲಾಗ್ ಹೇಳ್ತೀನಿ ಕೇಳಿ. ಮನೆ ಒಳಗಡೆ ಇರೋ ಯಾರಿಗೂ ಕಿವಿ ಕೇಳೋದಿಲ್ಲ, ಸುಮ್ನೆ ಬಾಯಿ ಬಡ್ಕೊಂಡು ಗಂಟ್ಲು ಹರ್ಕೋಬೇಡಿ, ಮನೆಗೆ ಬರ್ದೇನೆ ಮನೆಗೆ ಬಂದಿದೀವಿ ಅಂತ ಸುಳ್ಳು ಹೇಳೋರಿಗೆ ಹಾಕಿರೋ ಬೋರ್ಡು ಕಾಣಲ್ಲ ಅಂತ ಹೇಳಿದ್ರು. ನಿಜ ಗುರು, ಅವಾಗ ಆಂಟಿ ಮುಖ ನೋಡ್ಬೇಕಾಗಿತ್ತು.